ಸೊ ಇವತ್ತು ನಾವು ಟ್ಯಾಂಕನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಡಿಸ್ಕಸ್ ತರೋಕೆ. ಡಿಸ್ಕಸ್ ನಾರ್ಮಲ್ ಟ್ಯಾಂಕಲ್ಲಿ ನೀವು ಹಾಕೋಂಗಿಲ್ಲ, ಅದ್ರ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಯಾವ ಥರ ನೀವು ನಾರ್ಮಲ್ ಟ್ಯಾಂಕಿಂಗೆ ಡಿಸ್ಕಸ್ ಟ್ಯಾಂಕ್ನ ಕನ್ವರ್ಟ್ ಮಾಡ್ಬೋದು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಯಾವ ಥರ ಕ್ಲೀನ್ ಮಾಡಬೇಕು ಮೀಡಿಯಾ ಎಲ್ಲ, ಮತ್ತು ಯಾವ ಥರ ಪಿ ಟ್ರೀಟ್ಮೆಂಟ್ ಮಾಡಬೇಕು. ಅಂದರೆ ಪಿ ಟ್ರೀಟ್ಮೆಂಟಿಂದ ಎಲ್ಲ ಥರದ ಕೀಟಾಣುಗಳು ಸತ್ತೋಗುತ್ತೆ. ಸೊ ಅದಕ್ಕೆ ನೀವು ನೋಡ್ಬೋದು, ಈ ಥರದ್ದು ಒಂದು 5 ಫೀಟ್ ಟ್ಯಾಂಕ್ ಇದೆ ನನ್ನ ಹತ್ರ. ಇದನ್ನು ನಾನು ಇವತ್ತು ಡಿಸ್ಕಸ್ ಟ್ಯಾಂಕಿಗೆ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಮೊದಲು ಶಾರ್ಕ್ ಇತ್ತು, ಶಾರ್ಕ್ನ ತೆಗಿಬಿಟ್ಟಿದೆ, ಯಾಕಂದರೆ ಇದಕ್ಕೆ ಸ್ವಲ್ಪ ದೊಡ್ಡ ಫಿಶಸ್ ಹಾಕೋಣ ಅಂತ. ಭಾಳಷ್ಟು ದಿನದಿಂದ ಬಹಳ ತಿಂಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಡಿಸ್ಕಸ್ ಫಿಶ್ ತೆಗಿಬೇಕು. ಅದಕ್ಕೆ ಡಿಸ್ಕಸ್ ಫಿಶ್ ನಾರ್ಮಲ್ ಫಿಶ್ ಥರ ಅಲ್ಲ. ನೀವು ನೋಡಿರ್ಬೋದು ಡಿಸ್ಕಸ್ ಫಿಶಸ್ನ ಬಹಳಷ್ಟು ಜನ ಇಡಲ್ಲ, ಯಾಕಂದರೆ ಇದು ಕಿಂಗ್ ಆಫ್ ಹಾಬಿ ಅಂತ ಹೇಳ್ತಾರೆ. ಕಾಸ್ಟ್ಲಿಯಸ್ ಫಿಶಸ್ಸು, ಅದರ ಮೇಂಟೆನೆನ್ಸು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅದಕ್ಕೆ ಯಾವ ಥರ ಟ್ಯಾಂಕ್ ಪ್ರಿಪೇರ್ ಮಾಡಬೇಕು, ಯಾಕಂದರೆ ನಾರ್ಮಲ್ ಟ್ಯಾಂಕ್ ನೀರಿನ ನೀವು ಸಡನ್ ತೊಗೊಂಬಂದು ಫಿಶಸ್ ಹಾಕಿಬಿಟ್ರೆ ಆ ಜೊತೆಗೆ ಆ ಡಿಸ್ಕಸ್ ಸತ್ತೋಗುತ್ತೆ. ಯಾಕಂದರೆ ಕ್ರಾಸ್ ಕಾಂಟಾಮಿನೆಂಟ್ ಅಂತ ಬರುತ್ತೆ. ಕ್ರಾಸ್ ಕಾಂಟಾಮಿನೆಂಟ್ ಆದ ತಕ್ಷಣ ಆ ಥರ ಪ್ರಾಬ್ಲಮ್ ಆಗುತ್ತೆ. ಬಹಳಷ್ಟು ಅಕ್ವೇರಿಯಂ ಶಾಪಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ಅಕ್ವೇರಿಯಂ ಶಾಪಲ್ಲಿ ಅವರು ಡಿಸ್ಕಸ್ ಇಡಲ್ಲ, ಇದ್ರೂ ಬೇಗ ಅವ್ರ ಹತ್ರ ಸತ್ತೋಗುತ್ತೆ. ಯಾಕಂದರೆ ಅದು ಕ್ರಾಸ್ ಕಾಂಟಾಮಿನೇಟ್ ಮಾಡ್ತಾರೆ. ಒಂದೇ ಟ್ಯಾಂಕಿನ ತೊಗೊಂಬಂದು ನೆಟ್ಟನ್ನು ಯೂಸ್ ಮಾಡ್ತಾರೆ, ಅದೇ ನೆಟ್ಟನ್ನು ಬೇರೆ ಫಿಶಸ್ಗೂ ಯೂಸ್ ಮಾಡ್ತಾರೆ, ಅದೇ ಸೈಫಾನ್ ಪೈಪ್ನ ಬೇರೆ ಫಿಶಸ್ಗೂ ಟ್ಯಾಂಕು ಯೂಸ್ ಮಾಡ್ತಾರೆ. ಸೊ ಆ ಥರ ಡಿಫ್ರೆಂಟ್ ಟ್ಯಾಂಕಿನ ಕ್ರಾಸ್ ಕಾಂಟಾಮಿನೆಂಟ್ ಆಗಿ ಡಿಸ್ಕಸ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಡಿಸ್ಕಸ್ ಫಿಶಸ್ಸು ಬಹಳಷ್ಟು ಡೆಲಿಕೇಟ್ ಫಿಶಸ್ಸು, ಅದಕ್ಕೆ ನೀವು ಪ್ರಾಪರ್ ಕೇರ್ ನೋಡ್ಕೊಬೇಕು, ಕ್ರಾಸ್ ಕಾಂಟಾಮಿನೆಂಟ್ ಆಗಬಾರ್ದು. ಆ ಥರ ನೋಡಿಕೊಂಡ್ರೆ ನಿಮ್ಮ ಡಿಸ್ಕಸ್ ಫಿಶಸ್ ಯಾವಾಗಲೂ ಇರುತ್ತೆ. ಮತ್ತು 30 ಟೆಂಪ್ರೇಚರ್ ಯಾವಾಗಲೂ ಮೇಂಟೈನ್ ಮಾಡಬೇಕು, 30 ಟೆಂಪ್ರೇಚರ್ ಇಡಬೇಕು. ಅದ್ರ ಜೊತೆಗೆ ನೀವು ಟ್ಯಾಂಕಿನ ಕ್ರಾಸ್ ಕಾಂಟಾಮಿನೆಂಟ್ ಅವಾಯ್ಡ್ ಮಾಡಬೇಕು. ಒಂದೇ ಸೈಫಾನ್ ಪೈಪು ಇದಕ್ಕೆ ಯೂಸ್ ಮಾಡಬೇಕು, ಇದಕ್ಕೆ ಸಪ್ರೇಟು ನೆಟ್ ಯೂಸ್ ಮಾಡಬೇಕು. ಬೇರೆ ಫಿಶ್ ಟ್ಯಾಂಕಿನ ಅದಕ್ಕೂ ಕ್ರಾಸ್ ಮಾಡಬಾರ್ದು. ನೀವು ನೋಡಿರ್ಬೋದು, ಹ್ಯಾಚರಿಗೆ ಹೋಗ್ತಿರಲ್ಲ, ಡಿಸ್ಕಸ್ ಹ್ಯಾಚರಿಗೆ ಹೋಗಿದ್ರೆ ಆಚೆ ಕಡೆ ಬ್ಲೀಚಿಂಗ್ ನೀರನ್ನು ಇಡ್ತಾರೆ, ಅದಕ್ಕೆ ಕಾಲ್ ತಳ್ಕೊಂಡು ಹೋಗಬೇಕು. ಟ್ಯಾಂಕ್ ಟಚ್ ಮಾಡೋಕ್ಕೆ ಕೊಡಲ್ಲ, ಒಳಗಡೆ ಕೈ ಹಾಕೋಂಗಿಲ್ಲ, ಮತ್ತು ಫಿಶಸ್ನ ಜಾಸ್ತಿ ನೋಡೋಕ್ಕಾಗಲ್ಲ. ಆ ಥರ ಭಾಳಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ತಾರೆ ಡಿಸ್ಕಸ್ ಫಿಶಸ್ ಹ್ಯಾಚಲ್ಲಿ. ಯಾಕಂದರೆ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗುತ್ತೆ ಅಂತ, ಬೇರೆ ಫಿಶಸ್ ಈ ಫಿಶಸ್ಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಫಿಶಸ್ ಕಾಯಿಲೆ ಬಂದುಬಿಡುತ್ತೆ, ಸ್ಟ್ರೆಸ್ ಆಗಿಬಿಡುತ್ತೆ, ಮತ್ತು ಸತ್ತೋಗುತ್ತೆ. ಅದಕ್ಕೆ ನೀವು ನಾರ್ಮಲ್ ಟ್ಯಾಂಕಿನಗೆ ಯಾವ ಥರ ಡಿಸ್ಕಸ್ ಫಿಶಸ್ನ ಕನ್ವರ್ಟ್ ಮಾಡ್ಬೋದು, ನಿಮ್ಮ ಫಿಶಸ್ ಯಾವಾಗಲೂ ಹೆಲ್ತಿ ಆಗಿರುತ್ತೆ, ಅದನ್ನು ನೀವು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮೊದಲು ನೀವು ಪೊಟ್ಯಾಷಿಯಮ್ ಪೊಮೊಗ್ರೇಟ್ ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನು ಕ್ಲೀನ್ ಮಾಡಬೇಕು. ಇದು ನೋಡ್ಕೊಳ್ಳಿ, ಪ್ಯಾಕಿಂಗ್ ಕಲರ್ ನೋಡ್ಕೊಬೇಡಿ, ಬರೀ ಫಾರ್ಮುಲಾ ನೋಡ್ಕೊಳ್ಳಿ. ಈ ಥರದ್ದು ಎಲ್ಲ ಇದು ಅಕ್ವೇರಿಯಂ ಶಾಪಲ್ಲಿ ಸಿಗೋದಿಲ್ಲ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಿಮಗೆ 50 ರೂಪಾಯಿಗೆ 20 ಗ್ರಾಮ್ನೂ ಸಿಗುತ್ತೆ. ಆ 20 ಗ್ರಾಮ್ ತೊಗೊಂಬಿಟ್ಟು ನಿಮ್ಮ ನೀರಲ್ಲಿ ಹಾಕಿದರೆ, ಇದು ಬಹಳಷ್ಟು ವ್ಯವಸ್ಥೆಗೋಸ್ಕರ ಯೂಸ್ ಮಾಡ್ತಾರೆ. ಲೈಕ್ ಲಿಬಿಸ್ಟಿಕಲ್ಲಿ ಯೂಸ್ ಮಾಡ್ತಾರೆ, ಲೈಕ್ ಮೆಹಂದಿ ಕೋನ್ ಮಾಡ್ತಾರೆ, ಅದರಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಬಹಳಷ್ಟು ವೆರೈಟಿಯಾದ ಕಾಸ್ಮೆಟಿಕಲ್ಲಿ ಯೂಸ್ ಮಾಡ್ತಾರೆ. ಯಾಕಂದರೆ ಇದರಿಂದ ಏನಾಗುತ್ತೆ, ಕೀಟಾಣುಗಳು ಸತ್ತೋಗುತ್ತೆ, ಮತ್ತು ಕಲರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ, ಅಥವಾ ಲ್ಯಾವೆಂಡರ್ ಕಲರ್ ಹೇಳ್ಬೋದು, ಆ ಥರ ಕಲರ್ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಈ ಇರೋದು ಫಿಶಸ್ ತೆಗೆದಾಕ್ಬಿಟ್ಟು ಈ ನೀರಲ್ಲಿ ಹಾಕಿಬಿಟ್ಟು ಒಂದು ದಿನ ಬಿಡ್ತೀನಿ. ಯಾಕಂದರೆ ಇದರಲ್ಲಿ ಎಲ್ಲ ಇರುವ ಕೀಟಾಣುಗಳು ಸತ್ತೋಗಬೇಕು, ಮತ್ತು ಕೆಳಗಡೆ ಇರುವ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗಬೇಕು, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗಬೇಕು. ಆಮೇಲೆ ಒಂದು ದಿನ ಈ ಟ್ಯಾಂಕನ್ನು ಡ್ರೈ ಮಾಡ್ತೀನಿ. ಡ್ರೈ ಆದಮೇಲೆ ಮತ್ತೆ ನೀರು ಹಾಕಿ ಆವಾಗ 3-4 ದಿನ ಅದಕ್ಕೆ ಸೈಕ್ಲಿಂಗ್ ಮಾಡಿ ಆಮೇಲೆ ನಾವು ಡಿಸ್ಕಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಬನ್ನಿ ಮೊದಲು ಈ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಇದರಲ್ಲಿ ಇರೋದು ಫಿಶ್ನ ತೊಗೊಂಬಿಡೋಣ. ಇದು ಅಲಿಗೇಟರ್ ಗಾರು. ಈಗ ನಾನು ಇದನ್ನು ಸಪ್ರೇಟ್ ಇಡ್ತಾ ಇದ್ದೀನಿ. ಮೇಲ್ಗಡೆ ಒಂದು ಪೋಂಡ್ ಇದೆ, ಅದರಲ್ಲಿ ಹಾಕ್ಬಿಡ್ತೀನಿ. ಈಗ ನೋಡಿ, ಸ್ವಲ್ಪ ನಾನು 10 ಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ. 5 ಫೀಟ್ ಟ್ಯಾಂಕು ಪ್ಲಸ್ 3 ಫೀಟ್ ಸಂಪು, ಟೋಟಲ್ 8 ಫೀಟ್ ಟ್ಯಾಂಕಿಗೆ ನಾನು 10 ಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ. 10 ಗ್ರಾಮ್ ಯೂಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಅದು ನೀರಲ್ಲಿ ಡಿಸಾಲ್ವ್ ಆದಮೇಲೆ ಆ ನೀರನ್ನು ನೀವು ನಿಮ್ಮ ಟ್ಯಾಂಕಲ್ಲಿ ಹಾಕಬೇಕು. ಭಾಳಷ್ಟು ಜನ ನೋಡಿರ್ಬೋದು, ಅಕ್ವೇರಿಯಮ್ಮು ನೀವು ಹೋಗಿ ಯೂಟ್ಯೂಬಲ್ಲೂ ಚೆಕ್ ಮಾಡಿದರೆ ಇದನ್ನು ಪಿ ಟ್ರೀಟ್ಮೆಂಟ್ ಅಂತಾರೆ. ಈ ಟ್ರೀಟ್ಮೆಂಟು ಡಿಸ್ಕಸ್ ಫಿಶ್ಗೂ ಕೊಡ್ತಾರೆ. ಡಿಸ್ಕಸ್ ಫಿಶ್ ಕಾಯಿಲೆ ಆಗಿಬಿಟ್ರೆ, ಕಪ್ಪಾಗಿಬಿಟ್ರೆ, ಊಟ ಮಾಡ್ತಾಯಿಲ್ಲ ಅಂದರೆ ಆ ಥರ ಆವಾಗ ಏನು ಮಾಡ್ತಾರೆ, ಪಿ ಟ್ರೀಟ್ಮೆಂಟ್ ಮಾಡ್ತಾರೆ. ಪಿ ಟ್ರೀಟ್ಮೆಂಟ್ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಮತ್ತು ಗಿಲ್ಸ್ ಪ್ರಾಬ್ಲಮ್ ಇರ್ತಲ್ಲ ಫಿಶಸ್, ಅದು ಸತ್ತೋಗುತ್ತೆ. ನೋಡಿ ಯಾವ ಥರ ಕಲರ್ ಬರ್ತಾಯಿದೆ. ಈಗ ಫಿಲ್ಟ್ರ್ ಆನ್ ಮಾಡ್ತೀನಿ. ಎಲ್ಲ ಟ್ಯಾಂಕಲ್ಲಿ ರೊಟೇಟ್ ಆಗುತ್ತೆ. ಇದು ಒಂದು ದಿನ 24 ಗಂಟೆ ಆನ್ ಮಾಡಿ ಬಿಟ್ಟಿರ್ತೀನಿ. ಎಲ್ಲ ಕೀಟಾಣುಗಳು ಟ್ಯಾಂಕಲ್ಲಿ ಗ್ಲಾಸ್ ಮೇಲೆ ಎಲ್ಲ ಸತ್ತೋಗುತ್ತೆ. ಆಮೇಲೆ ನಾನು 24 ಗಂಟೆ ಆದಮೇಲೆ ಇದು ಡ್ರೈ ಮಾಡ್ತೀನಿ. ಎಲ್ಲ ಟೋಟಲ್ ಡ್ರೈ ಮಾಡಿಬಿಟ್ಟು ಒಂದು ದಿನ ಡ್ರೈ ಇಟ್ಟು ಆಮೇಲೆ ನೀರನ್ನು ಹಾಕಿ ಸೈಕ್ಲಿಂಗ್ ಮಾಡ್ತೀನಿ. ನೋಡಿ ಯಾವ ಥರ ಕಲರ್ ಸ್ಪ್ರೆಡ್ ಆಗ್ತಾಯಿದೆ. ಈಗ ನಾನು ಫಿಲ್ಟರ್ ತೋರಿಸ್ತಾ ಇದ್ದೀನಿ. ಫಿಲ್ಟ್ರಲ್ಲೂ ನೋಡಿ, ಫಿಲ್ಟ್ರಲ್ಲೂ ಈಗ ನೀರು ಹೋಗುತ್ತೆ. ಫಿಲ್ಟ್ರಲ್ಲಿ ಇರೋ ಮೀಡಿಯಾಕ್ಕೆಲ್ಲ ನೀರು ಹೋಗುತ್ತೆ. ಅದರಲ್ಲಿ ಇರುವ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಥವಾ ಎಲ್ಲ ಸತ್ತೋಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಿಂದ ನಾವು ಸೈಕ್ಲಿಂಗ್ ಮಾಡಿ ಡಿಸ್ಕಸ್ನ ಆಗಬೇಕು. ಡಿಸ್ಕಸ್ ಫಿಶ್ ನಾರ್ಮಲ್ ಫಿಶ್ ಥರ ಅಲ್ಲ. ನೀವು ಅದು ಕನ್ಫ್ಯೂಷನ್ ಬಿಟ್ಬಿಡಿ, ನಾರ್ಮಲ್ ಫಿಶಸ್ಸು ಕೂಡ ಆಗ್ಬೋದು ಅಂತ. ಆ ಥರ ಆಗಲ್ಲ. ಈಗ ನೋಡಿ 24 ಗಂಟೆ ಆದಮೇಲೆ ಎಲ್ಲ ನೀರು ಕ್ಲೀನ್ ಆಯಿತು, ಇದರಲ್ಲಿ ಎಲ್ಲ ಸೈಕ್ಲಿಂಗ್ ಆಯಿತು. ಈಗ ನೀರನ್ನು ಡ್ರೈ ಮಾಡಿದ್ದೀನಿ, ವಾಪಸ್ ತೊಗೊಂಡು ಒಂದು ಸಲ ವಾಶ್ ಮಾಡ್ತೀನಿ. ಮತ್ತು ಕೆಳಗಡೆ ಇರುವ ಮೀಡಿಯಾ ಎಲ್ಲ ಅದನ್ನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ಒಂದು ದಿನ ಡ್ರೈ ಮಾಡ್ತೀನಿ. ಯಾಕಂದರೆ 24 ಗಂಟೆ ಆಲ್ರೆಡಿ ಆಯಿತು.
ನೋಡಿ ಒಂದಿನ ಡ್ರೈ ಆಯಿತು, ಎಲ್ಲ ಟ್ಯಾಂಕಲ್ಲಿ ಡ್ರೈಗೆ ಬಿಟ್ಟಿದೆ. ಈಗ ನಾವು ನೀರನ್ನು ತುಂಬ್ತೀವಿ. ನಾರ್ಮಲ್ ನೀವು ಟ್ಯಾಪ್ ವಾಟರ್ ಯೂಸ್ ಮಾಡ್ಬೋದು, ಬೇಕಾದರೆ ಆರ್ ಒ ವಾಟರ್ ಬೆಸ್ಟ್ ಅಂತ ಹೇಳ್ತೀನಿ. ಆರ್ ಒ ವಾಟರ್ ಬೆಸ್ಟ್. ನೋಡಿ ಎಲ್ಲ ಕ್ಲೀನ್ ಆಗಿದೆ, ಕೆಳಗಡೆ ಮೀಡಿಯಾ ಎಲ್ಲ ಕ್ಲೀನ್ ಮಾಡಿ ಹಾಕ್ತಾ ಇರೋದು, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಸೊ 24 ಗಂಟೆ ಆದಮೇಲೆ ನಾವು ಹಾಕ್ತೇವೆ. ಅದ್ರ ಜೊತೆಗೆ ಸ್ವಲ್ಪ ಮೆಡಿಸಿನ್ ಕೂಡ ಹಾಕ್ತೀವಿ, ಯಾಕಂದರೆ ಬೇಗ ಸೈಕ್ಲಿಂಗ್ ಆಗಬೇಕಂತ. ಅದಕ್ಕೆ ಆ್ಯಂಟಿ ಕ್ಲೋರಿನ್ ಬರುತ್ತೆ, ಅದು ಹಾಕ್ತೀವಿ. ಮತ್ತು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಹೊಸ ಟ್ಯಾಂಕ್ ಇಂಟ್ರೊಡ್ಯೂಸ್ ಮಾಡುವಾಗ ಮೈಕ್ರೋಲೈಫ್ ಎಷ್ಟು ಬರುತ್ತೆ ಅದು ಬರುತ್ತೆ, ಇಲ್ಲಾಂದರೆ ಮೈಕ್ರೋಲೈಫ್ಟಿಂದ ಅದೆಲ್ಲ ಥರದ ಮೆಡಿಸಿನ್ಸ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ನಾನು ಸ್ಪೆಷಲಾಗಿ ಇದು 2 ಮೆಡಿಸಿನ್ ಇದರಲ್ಲಿ ಹಾಕ್ತೀನಿ. ಇದನ್ನು ಏನಾಗುತ್ತೆ, ವಿತಿನ್ 3 ಡೇಸಲ್ಲಿ ನಾವು 3-4 ಡೇಸಲ್ಲಿ ನಾವು ಫಿಶನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಈಗ ನೋಡಿ ಎಲ್ಲ ಕ್ಲೀನ್ ಆಯಿತು. ಆಕ್ಸಿಜನ್ ಸಪ್ಲೈ ಎಲ್ಲ ಕೊಟ್ಟಿದ್ದೀನಿ, ಹೀಟರ್ ಹಾಕಿದ್ದೀನಿ, 30 ಟೆಂಪ್ರೇಚರ್ ಸೆಟ್ ಮಾಡಿದ್ದೀನಿ. ಆಕ್ಸಿಜನ್ ಸಪ್ಲೈಗೋಸ್ಕರನೇ ಸ್ವಲ್ಪ ಡಿಫ್ರೆಂಟ್ ಆದ ಡಿಸೈನ್ ಹಾಕಿದ್ದೀನಿ. ಇಲ್ಲೊಂದು ಟ್ಯಾಂಕ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಟ್ಯಾಂಕ್ ರೆಡಿ ಆಗಿದೆ, 3 ದಿನ ನಾವು ವೇಟ್ ಮಾಡಬೇಕು. ಥರ್ಮಾಮೀಟ್ರ್ ಕೂಡ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಟೆಂಪ್ರೇಚರ್ ಟ್ರಾಕ್ ಮಾಡಬೇಕು. ಅಂದರೆ 30 ಟೆಂಪ್ರೇಚರ್ನ ಕೆಳಗಡೆ ಹೋಗಿಬಿಟ್ರೆ ಫಿಶಸ್ ನಿಮ್ಮ ಡಿಸ್ಕಸ್ಸು ಸಿಕ್ಕಾಗಿಬಿಡತ್ತೆ, ಕೆಳಗಡೆ ಕೂತ್ಕೊಳ್ಳುತ್ತೆ. ಅದಕ್ಕೆ ಯಾವಾಗಲೂ 30 ಟೆಂಪ್ರೇಚರ್ ಇರಲೇಬೇಕು. ಅದಕ್ಕೆ ನೀವು ಒಂದು ಟೆಂಪ್ರೇಚರ್ ಟ್ರ್ಯಾಕ್ ಮಾಡೋಕ್ಕೆ ಥರ್ಮಾಮೀಟ್ರ್ ಹಾಕ್ಕೊಂಡ್ರೆ ಅದರಿಂದ ಗೊತ್ತಾಗ್ಬೋದು ಎಷ್ಟು ಟೆಂಪ್ರೇಚರ್ ಇದೆ. ಅದಕ್ಕೆ ಒಂದು ಥರ್ಮಾಮೀಟ್ರ್ ಯಾವಾಗಲೂ ಕೊಂಡ್ಕೊಳ್ಳಿ. ಸೊ ಹೀಟರ್ ಕೂಡ ಹಾಕ್ಬಿಟ್ಟಿದ್ದೀನಿ, ಹೀಟರ್ 30ಗೆ ಇಕ್ಕಿದ್ದೀನಿ. ಇದು 200 ವ್ಯಾಟ್ಸಿನ ಹೀಟರ್ ಇದು. ಈ ಥರ ಒಂದು 3-4 ದಿನ ಸೈಕ್ಲಿಂಗ್ ಮಾಡೋಣ. ಸೈಕ್ಲಿಂಗ್ ಆದಮೇಲೆ ನೋಡಿ ಇದರಲ್ಲೂ ನಾನು ಮೀಡಿಯಾ ಎಲ್ಲ ಹೊಸ ಸ್ಪಾಂಚ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದರಲ್ಲೂ ಒಂದು ಹೀಟರ್ ಹಾಕಿದ್ದೀನಿ, ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಒಂದೇ ಹೀಟ್ರ್ ಸಾಕಾಗಲ್ಲ, ಅದಕ್ಕೆ 2 ಹೀಟರ್ ಹಾಕಿದ್ದೀನಿ. 2 ಹೀಟ್ರ್ ಸೇರಿ 30 ದಿನ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸೊ 3 ದಿನ ಸೈಕ್ಲಿಂಗ್ ಹಾಕಲಿ, ಆಮೇಲೆ ನಾವು ಡಿಸ್ಕಸ್ ಫಿಶನ್ನು ಇಂಟ್ರೊಡ್ಯೂಸ್ ಮಾಡೋಣ. ಸೊ ಅಲ್ಲಿಂದ ತನಕ ವೇಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.